ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಾಗ್ಬಿಟ್ಟಿತ್ತು. ಬಿಕಾಸ್ ಇಲ್ಲಿ ಬೋರ್ ಕೊರಿತಾ ಇದ್ದಾರೆ ಆ ಕಡೆ ಮನೇಲಿ. ಸೊ ಹಾಗಾಗಿ ಅವಳು ಆ ಸೌಂಡ್ಗೆ ಎದ್ಬಿಟ್ಟಿದ್ದು. ನಂಗೆ ಗೊತ್ತೇ ಇಲ್ಲ. ಇವರು ಎದ್ಬಿಟ್ಟು ಅವಳನ್ನ ಎಬ್ಬಿಸ್ಬಿಟ್ಟು ಬ್ರಷ್ ಮಾಡ್ತಾ ಇದ್ದಾರೆ. ಆದರೂ ನಂಗೆ ಗೊತ್ತಿರಲಿಲ್ಲ ಏನು ಇವತ್ತು. ಇಲ್ಲಾಂದರೆ ಯಾವಾಗಲೂ ಅಳ್ತಾ ಇದ್ಲು. ಇವತ್ತು ಏನಿಲ್ಲ, ಸೌಂಡೇ ಇಲ್ಲ. ನಿಜ. ಹಾಯ್ ಹಾಯ್ ನೋಡಿ ಬ್ರಷ್ ಮಾಡ್ತಿದ್ದಾಳೆ. ಹಾಯ್ ಮಾಡು ಮಿಂಚು. ಹಾಯ್ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಆಯ್ತಾ ಬ್ರಷ್ ಆಯ್ತಾ? ಆಯ್ತು ಅವಳು ಬ್ರಷ್ ಆಗೋಯ್ತು. ಆಗಿದೆ ಬ್ರಷ್ ಅವಳದು. ಇನ್ನು ನಾನು ಸ್ನಾನ ಮಾಡಿ ಬಂದಾಯ್ತು. ಇನ್ನು ರಂಗೋಲಿ ಹಾಕಿ ಪೂಜೆ ಮಾಡಬೇಕು. ಇದು ನಿನ್ನೆ ಇಟ್ಟಿರೋ ಇದನ್ನ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ ಇಲ್ಲಿ ಪೂಜೆ ಮಾಡಬೇಕು. ಆಮೇಲೆ ರಂಗೋಲಿ ಹಾಕಬೇಕಾಗತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇದೆ ಹೊರಗಡೆ. ಮತ್ತು ಧೂಳೆಲ್ಲ ಬರ್ತಾ ಇದೆ. ಅದಕ್ಕೆ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಬೋರ್ ಕೊರೈತಾ ಇದ್ದಾರೆ. ಸೌಂಡ್ ಧೂಳು ಬರ್ತಾ ಇದೆ. ನೋಡಿ ಪೂಜೆ ಆಗಿದೆ ನಂದು. ದೀಪ ಇಟ್ಟೆಲ್ಲ ಆದ ನಂತರ ಇನ್ನು ನಾನು ಇವತ್ತು ಮಂಡೇ ಆಗಿರೋದ್ರಿಂದ ವೆಜ್. ಹಾಗಾಗಿ ಇದು ನಾನು ಸೊಪ್ಪು ಸಾರು ಮಾಡ್ಕೋಬೇಕು. ಅಂದರೆ ಅವ್ರು ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡಬೇಕು. ಇನ್ನು ಸೊಪ್ಪು ಯಾವಾಗ ತೊಗೊಂಬರ್ತಾರೆ ಅಂತಂದರೆ ಇಲ್ಲೊಬ್ರು ಅಕ್ಕ ಇದ್ದಾರೆ, ಸೊಪ್ಪು ಮಾರ್ತಾ ಬರ್ತಾರೆ. ಅವ್ರ ಹತ್ರ ನಾನು ಸೊಪ್ಪು ತೊಗೋಬೇಕಾಗುತ್ತೆ. ಚೆನ್ನಾಗಿರುತ್ತೆ. ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ಇವತ್ತು ಬಂದ್ರೂ ನಂಗೆ ಅವರು ಇದು ಮಾಡಿದ್ರು ಕೇಳಲ್ಲ. ಯಾಕಂದರೆ ಇದು ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹಾಗಾಗಿ ನೋಡಿ ಮಗಳು ಪಪ್ಪನ ರೆಡಿ ಮಾಡ್ತಾ ಇದ್ದಾಳೆ. ಮಿಂಚು ಫ್ರಾಕ್ ಎಲ್ಲಿ ನಿಂದು? ಫ್ರಾಕ್ ಹಾಕ್ಸು ಅವ್ರಿಗೆ. ನೋಡಿ ಸೌಂಡು ಮಾತಾಡೋದು ನಿಮಗೆ ಕೇಳಿಸಲ್ಲ ಅನಿಸುತ್ತೆ. ನಾನು ಇವಾಗ ಹೋದರೆ ಆಮೇಲೆ ಮಧ್ಯಾಹ್ನ ಬರ್ತೀನಿ. ಅವಳನ್ನ ಕರ್ಕೊಂಡು ಹೋಗ್ಬೇಕಲ್ವ ಆಫೀಸ್ಗೆ. ಹಾಗೆ ಇವರು ಮಧ್ಯಾಹ್ನ ನಂತರ ಆಫೀಸ್ಗೆ ಹೋಗ್ತಾರೆ. ಹಾಗಾಗಿ ನಾನು ಇವಾಗ ತುಂಬ ಲೇಟ್ ಆಗಿದೆ. ಇವಾಗ ಹೋಗಬೇಕು. ಅದೇ ಸಾಂಬಾರು ಮಾಡೋಕ್ಕಾಗಿಲ್ಲ. ಮತ್ತು ಸಂಜೆನೇ ಮಾಡಬೇಕಾಗುತ್ತೆ. ಯಾಕಂದರೆ ಸೊಪ್ಪು ಮಾಡ್ಕೊಂಡ್ಬರ್ತಾರಲ್ಲ ಅವರು ಬಂದು. ಹಾಗಾಗಿ ನೋಡ್ಬೇಕು ಏನು ಮಾಡೋದು ಅಂತ ಸಂಜೆ. ಆಯಿತು, ನಾನು ಇನ್ನು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನ ಅವಳನ್ನ ಕರ್ಕೊಂಡು ಹೋಗುವಾಗ ನಾನು ನೋಡಿ ಇವಾಗಷ್ಟೇ ಆಫೀಸಿಂದ ಬಂದಿದ್ದೀನಿ. ಇನ್ನು ಇವಳನ್ನ ಊಟ ಮಾಡಿಸಿ ಕರ್ಕೊಂಡು ಹೋಗ್ಬೇಕು. ನೋಡಿ ಬರ್ತೀರಿ ಆಫೀಸು? ನೀನು ಬರಲ್ಲ ಆಫೀಸ್ಗೆ? ನೀನು ಆಫೀಸ್ ಬರಲ್ಲ? ಹಾಂ, ಆಫೀಸ್ ಬರಲ್ಲ ನೀನು?
ನೋಡಿ ನೋಡನ್ನ ತಿನ್ನಿಸಿ ಆಮೇಲೆ ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಮಾಡೋದು ನೋಡಿ ನೋಡಿ ನಾವಿವಾಗ ಊಟ ಮಾಡಿಸಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವರು ಬೇಗ ಆಫೀಸ್ಗೆ ಹೋಗ್ತಾ ಇದ್ದಾರೆ, ನನ್ನನ್ನು ಅಲ್ಲೇ ಬಿಟ್ಟು ನಮ್ಮ ಆಫೀಸ್ ಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಆ ಕಡೆ ಅವರು ಹೊರಡ್ತಾರೆ. ಇದು ಸಂಜೆ ಆಫೀಸಿಂದ ಹೋಗಿ ಅಡುಗೆಲ್ಲ ಮಾಡಿ ನೋಡಬೇಕು ಏನು ಮಾಡಬೇಕು. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ತಾತ ಹೂ ಇಲ್ವಾ? ಹೂ ಕಾಲಿನಾ? ಹೂ ಕಾಲಿನಾ? ಪರವಾಗಿಲ್ಲ, ನಾಳೆ ಬೆಳಿಗ್ಗೆ ತಗೋತೀನಿ. ಜಾಸ್ತಿ ಬೇಕಾಗಿತ್ತಾ? ಅದು 50 ರೂಪಾಯಿದೊಂದು ಕೊಡಬೇಕಿತ್ತಲ್ಲ ನೀವು. ನಾನು ಕೊಡಬೇಕು. ಅದು ಇದು ಈ ಹೂವು ಅಲ್ಲ, ಬಿಡಿ ಹೂವು. ಹಾಂ, ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ? ಸಾಯಂಕಾಲನಾ? ಬಾಯ್ ಪುಟ್ಟಿ. ನಾಳೆ ಬೆಳಿಗ್ಗೆ ಹೂ ಇಲ್ಲಲ್ಲ, ತಗೋಬಿಡಿ. ಈಗ 10 ರೂಪಾಯಿ ನೀವೇ ಕೊಡಿ. 50 ರೂಪಾಯಿ ಮೊಳ ಮಾರಿದ್ದು, 60 ರೂಪಾಯಿ ಬೇಡ. ಇದು ನನಗೆ ಕಷ್ಟ ಆಗುತ್ತೆ. ನಂಗೆ ಬಿಡಿ ಹೂವು ಅಂದರೆ ಈಸಿ ಆಗುತ್ತೆ. ಬಿಡು ಹಾಕಿಲ್ಲವ ರೈತ. ಅದುವೇ ಬಂಡವಾಳಗಳು ಇಲ್ಲ, ಎಲ್ಲ ಹಾಕ್ಬೇಕು ಅಂದರೆ. ಹೌದಾ? ಆಯಿತು ಹಾಗಿದ್ರೆ. ಆಫೀಸಿಂದ ಬಂದ್ವಿ ಇವಾಗ. ನಾನು ಮಿಂಚು ಹಾಯ್ ಮಾಡು. ಏನಾಯ್ತು ನೋಡಿ, ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಬೆಳಿಗ್ಗೆನೇ ಹೇಳಿದ್ದೆ ಸೊಪ್ಪು ಸಾರು ಮಾಡ್ತೀನಿ ಅಂತ. ನೋಡಿ, ಸೊಪ್ಪು ತೊಗೊಂಬಂದಿದ್ದೀನಿ. ಪಾಲಕ್ ಸೊಪ್ಪು ಚೆನ್ನಾಗಿದೆ. ಇನ್ನು ಸಾಂಬಾರು ಮಾಡಬೇಕು. ಬಾ ಮಿಂಚು, ಬಾಯ್ ಬಾಯ್ ಮಿಂಚು, ಬಾಯ್ಲಿ ಬಾ ಮಿಂಚು, ಬಾ. ಬಾ ಬೇಗ ಬಾ ಮಿಂಚು, ನಾನು ಬಾಯ್ ಹೋಗ್ತೀನಿ. ಬಾ 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 ಅಲ್ಲ, ಬಾ. ಬರಲ್ಲ ನೀನು ಬರಲ್ಲ. ನೋಡಿ, ಸೊಪ್ಪು ತಂದಿದ್ದೀನಲ್ವ ಅವಾಗಲೇ. ಸೊಪ್ಪು ಮತ್ತು ಬೇಳೆ ಹಾಕಿ ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿದೆ, ಏನೂ ಇಲ್ಲ. ಕುಕ್ಕರಲ್ಲಿಟ್ಟು ಒಂದು 10 ವಿಸಿಲ್ ಹೊಡಿಸಿದ್ರೆ ಆಮೇಲೆ ಒಗ್ಗರಣೆ ಕೊಟ್ಟರೆ ಸೊಪ್ಪು ಸಾರು ಮುಗ್ದೋಗುತ್ತೆ. ಬಟ್ ಏನಂದರೆ ಸೊಪ್ಪನ್ನ ಕ್ಲೀನ್ ಮಾಡೋದೇ ಕೆಲಸ ಜಾಸ್ತಿ. ಯಾಕಂದರೆ ನೋಡಿ, ಸೊಪ್ಪನ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಸಾಂಬಾರು ಮಾಡೋದೇನು ಕೆಲಸ ಅಷ್ಟೊಂದೇ ಇರಲ್ಲ. ಬಟ್ ಕ್ಲೀನ್ ಮಾಡೋದು ಅಂದರೆ ಕಸ ಎಲ್ಲ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಮಣ್ಣು ಜಾಸ್ತಿ ಇರುತ್ತೆ, ಜಾಸ್ತಿ ತೊಳಿಬೇಕಾಗುತ್ತೆ. ಒಂದು 10 ವಿಸಿಲ್ ಹೊಡಿಸಿ ಆಮೇಲೆ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು, ಅಲ್ಲಿಗೆ ಸೊಪ್ಪು ಸಾಂಬಾರು ಮುಗ್ದೋಗುತ್ತೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಸೊಪ್ಪು ಸಾಂಬಾರು ಆಗಬೇಕು. ನಾವು ಊಟ ಮಾಡೋದು ಇನ್ನೂ ಲೇಟ್ ಇದೆ. ಸೊ ಸೊಪ್ಪು ಸಾರು ಆದ ನಂತರ ಊಟ ಮಾಡಬೇಕು. ಇವಳಿಗೆ ರಾಗಿ ಮಾಡ್ತೀನಿ, ರಾಗಿ ಗಂಜಿ ಮಾಡಿ ಕೊಡ್ತೀನಿ. ನೋಡಬೇಕು, ಸೊಪ್ಪು ಸಾಂಬಾರು ಚೆನ್ನಾಗಾಗುತ್ತೆ. ಅದ್ರ ಜೊತೆ ಮೊಸರು ಇರಬೇಕು. ಯಾಕಂದರೆ ನಿನ್ನೆ ಚಿಕನ್ ತಿಂದಿರೋದ್ರಿಂದ ಇವತ್ತು ಸೊಪ್ಪು ಸಾರು ತಿನ್ನಬೇಕಾಗತ್ತೆ, ಬಿಕಾಸ್ ಹೀಟ್ ಆಗುತ್ತೆ ಬಾಡಿ. ಸೊ ಹಾಗಾಗಿ, ಮತ್ತು ವೆದರು ಇಲ್ಲಿ ಸ್ವಲ್ಪ ಚಳಿ ಇದೆ. ಮತ್ತು ನಾವಿಲ್ಲಿ ವೈಟ್ ರೈಸ್ ಊಟ ಮಾಡೋದ್ರಿಂದ ನಮಗೆ ಅದೇ ಬಾಡಿ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಸೊ ಹಾಗಾಗಿ ನಾವು ಇವತ್ತು ಸೊಪ್ಪು ಸಾಂಬಾರು ಮಾಡಿದ್ದೀನಿ ನಾನು. ಓಕೆ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಮಿಂಚು, ಬಾಯ್. निकल काली वीडियो तू पण मात्र सबस्क्राइब ला शेअर ला मन पडो.